ನೋಡಿ ಸರ್, ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ 6 ಎಕರೆ ಪೇಪರು, ಒಂದು 3-4 ಎಕರೆ ಕರಾವು. ತಾರ್ ರೋಡಿಂದ 1 ಕಿಲೋಮೀಟ್ರ್ ಮುಂಡ್ ರಸ್ತೆ. ಯಾವ ಮಳೆಗಾಲದ ಪಳಗಾದಲ್ಲಿ ಬೇಕಾದ್ರೂ ಬರ್ಬೋದು. ಒಳಗಡೆ ಒಂದು ಸ್ವಲ್ಪ ಜಾಗ ನೋಡಿ. ಈ ಕಾವೇರಿ ನೀರು ಎನಿ ಟೈಮು 7 ತಿಂಗಳು ಮಾತ್ರ ಇಲ್ಲ ನೀರು, ಇನ್ನು ಯಾವಾಗಲೂ ಹರಿತಿರ್ತದೆ ಚಾನಲ್ ರಸ್ತೆಯಲ್ಲಿ. ನೋಡಿ ಈ ಹಳ್ಳ ಇದು ಒಂದು ಹಳ್ಳದ ನೀರು, ಇದು ಕೆರೆಯಿಂದ ಬರ್ತಿರುವಂಥ ನೀರು, ಇದು ಕಾವೇರಿ ನೀರು. ಜಮೀನು ತೋರಿಸ್ತಾ ಇದೆ ನೋಡಿ. ಇದೇ ಜಾಗ ಕೆಂಪು ಮಣ್ಣು ತುಂಬ ಚೆನ್ನಾಗಿದೆ. 2 ಕಡೆ ರೈತರ ಜಮೀನು, ಒಂದು ಕಡೆ ಫಾರೆಸ್ಟ್ ಲ್ಯಾಂಡು, ಒಂದು ಕಡೆ ಹಳ್ಳ ಬರ್ತದ. 6 ಎಕರೆ ಪೇಪರು, ಒಂದು 3-4 ಎಕರೆ ಕರಾವು. ಸುತ್ತ ಕಲ್ಲು ಹಾಕಿದ್ದಾರೆ, ಪೆನ್ಷನ್ ಹಾಕಿಲ್ಲ ಇವರು. ನೋಡಿ ತೆಂಗಿನ ಮರ ಈ ರೀತಿ ಕೌಂಟ್ ಮಾಡಿಲ್ಲ. ಸ್ವಲ್ಪ ಫಲ ಬರ್ತೈತೆ ತೆಂಗೆಲ್ಲ. ಈ ಸೈಡೆಲ್ಲ ಹಳ್ಳ ಐತೆ. ತೆಂಗು ಇವರು ವ್ಯವಸಾಯ ಮಾಡ್ದೇ ಬಿಟ್ಬಿಟ್ಟಿದ್ದಾರೆ. ವ್ಯವಸಾಯ ಮಾಡದೆ ಬಿಟ್ಬಿಟ್ರತಪ್ಪ ತೆಂಗು ಅಂತ ಚೆನ್ನಾಗಿ ನೀಟಾಗಿ ಮಾಡಿಲ್ಲ. ಈಗ ಏನು ಗಿಡ ಐತೆ ಇಷ್ಟು ಗಿಡ ಮಾತ್ರ. ಜಾಗ ನೋಡಿ, ತೆಂಗು ಎಷ್ಟು ಬರ್ತಾವಂತ ಗೊತ್ತಿಲ್ಲ, ಕೌಂಟ್ ಮಾಡಿಲ್ಲ ನಾವು. ಮಧ್ಯದಲ್ಲಿ ಒಂದು ಸ್ವಲ್ಪ ಹೋಗ್ಬಿಟ್ಟೈತೆ. ಇವರು ನೀಟಾಗಿ ವ್ಯವಸಾಯ ಮಾಡಿಲ್ಲ, ಏನೂ ಇಲ್ಲ, ಯಾರೋ ನೋಡ್ಕೊಂಡಿಲ್ಲ ಬಂದು. ಇವರು ಆಲ್ರೆಡಿ ಹೊರಗಡೆ ಇದ್ದಾರೆ. 2 ಬೋರ್ಗಳಿದೆ, ಒಳ್ಳೆ ನೀರಿದೆ ಬೋರ್ಗಳಂತೂ, ತುಂಬ ಚೆನ್ನಾಗಿದೆ. ಮಣ್ಣಂತೂ ರೆಡ್ಡು ಅಂದರೆ ರೆಡ್ ಸಾಯಿಲ್ ನೋಡಿ. ಇದೇ ರೀತಿ ಮಣ್ಣು ರೆಡ್ಡು, ತುಂಬ ಚೆನ್ನಾಗಿದೆ ಜಾಗ. ಎಲ್ಲ ಒಳ್ಳೆ ತೆಂಗಿತ್ತು, ನೀಟಾಗಿ ನೋಡ್ಕೊಂಡಿಲ್ಲ, ವ್ಯವಸಾಯ ಮಾಡಿಲ್ಲ, ಬಿಟ್ಬಿಟ್ಟಿದ್ದಾರೆ. ಅಲ್ಲೇ ಡ್ರಿಪ್ ಮಾಡಿದ್ದಾರೆ. ಪೈಪ್ ನೋಡಿ 3 ಇಂಚ್ ಪೈಪ್ ಊತಿದ್ದಾರೆ. ಹತ್ತಿರದಲ್ಲೇ ಲೈನ್ ಇದೆ, ಸರ್ವಿಸ್ ಎಲ್ಲ ಐತೆ. 3 ಇಂಚ್ ಪೈಪ್ ಊತಿದ್ದಾರೆ. ಜಾಗ ಅಂತೂ ಸೂಪರಾಗಿದೆ. ಮಳವಳ್ಳಿಯಿಂದ ಕೇವಲ 12 ಕಿಲೋಮೀಟ್ರು. ಮೈಸೂರು ಹೈವೇ ರೋಡಿಂದ 5 ಕಿಲೋಮೀಟ್ರ್ ಆಗುತ್ತಾ. ಜನರಲ್ಲು ತೆಂಗಂತೂ ಸೈಡಲ್ಲೆಲ್ಲ ತುಂಬ ಚೆನ್ನಾಗಿದೆ. ಜಾಗ ಇವರು ವ್ಯವಸಾಯ ಮಾಡೋದಪ್ಪ ಈ ರೀತಿ ಕಾಣ್ತೈತೆ. ಬೆಂಗಳೂರಿಂದ ಕರೆಕ್ಟಾಗಿ 112 ಕಿಲೋಮೀಟ್ರು. ಮೈಸೂರು ಹೈವೇ ರೋಡಿಂದ 5 ಕಿಲೋಮೀಟ್ರ್ ಆಗುತ್ತಾ. ಮೈಸೂರಿಂದ 40 ಕಿಲೋಮೀಟ್ರು. ಟಿ ನರಸೀಪುರದಿಂದ 30-35 ಕಿಲೋಮೀಟ್ರ್ ಆಗುತ್ತಾ. 6 ಎಕರೆ ಪೇಪರು, 3-4 ಎಕರೆ ಕರಾವು ಬರ್ತದ. ಕರಾವು ದುಡ್ಡಿಲ್ಲ, ಪೇಪರ್ ಏನಿದೆ ಇಷ್ಟಕ್ಕೆ ಮಾತ್ರ ದುಡ್ಡು. ಇವರು ಎಕರೆ 45 ಲಕ್ಷ ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಮಧ್ಯದಲ್ಲಂತೂ ತುಂಬ ನೋಡ್ದೇನೆ ಇವರು ತೆಂಗಿನ ಮರಗಳೆಲ್ಲ ಹೋಗ್ಬಿಟ್ಟೈತೆ. ಎಲ್ಲ ಸಸಿಗಳು ಒಳ್ಳೆ ಸಸಿ, ನಾಟಿ ಗಿಡ. ಮಣ್ಣಂತ ನೋಡಿ ಇದೇ ರೀತಿ ಮಣ್ಣು. ನಾಳೆ ದಿವಸದಲ್ಲಿ ಇನ್ನೂ 4 ಎಕರೆ 5 ಎಕರೆ ಮಾಡೋಂಥವ್ರು ಯಾರ್ಯಾರು ಕೂತ್ಕೊಂಡಿಲ್ಲಿ ಜಾಗ ಮಾಡ್ಬೋದು. ಮಧ್ಯದಲ್ಲೆಲ್ಲ ಹೋಗ್ಬಿಟ್ಟಿದೆ ಸಸಿಗಳು ನೋಡಿ. ಆ ಕಡೆ ಎಲ್ಲ ತುಂಬ ಚೆನ್ನಾಗಿದೆ ಜಾಗ ಅಂತ. ಇದೇ ರೀತಿ ಮಣ್ಣು, ಎಲ್ಲ ರೆಡ್ ಸಾಯಿಲು. ಇವ್ರು ಎಕರೆ 45 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗೋದು. ಡೈರೆಕ್ಟ್ ಪಾರ್ಟಿ ಕುಂಡಿಸ್ತೀವಿ, ಎದುರುಗಡೆ ಸಿಟ್ಟಿಂಗ್ ಕೊಡಿಸ್ತೀವಿ. ನೋಡಿ ಈ ರೀತಿ ಗಿಡ ಹೆಚ್ಚು ಕಮ್ಮಿ ಒಂದು 100-150 ಗಿಡ ಬರ್ಬೋದು. ಎಲ್ಲ ಈಗ ಒಂಬಳ ಸ್ಟಾರ್ಟ್ ಆಯ್ತೈತೆ. ಇವ್ರು ವ್ಯವಸಾಯ ಮಾಡಿರೋ ಒಳ್ಳೆ ಗಿಡಗಳು, ವ್ಯವಸಾಯ ಮಾಡಿಲ್ಲ. 2 ಬೋರ್ಲಂತೂ ಒಳ್ಳೆ ನೀರಿದೆ. ಮೈಸೂರು ಹೈವೇ ರೋಡ್ಗೆ ಹತ್ರ ಆಗಿರುವಂಥ ಜಾಗ ಇದು. ಇವ್ರು ಎಕರೆ 45 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತಾ. ಹೆಚ್ಚು ಕಮ್ಮಿ 150-200 ಗಿಡ ಬರ್ಬೋದು ಈ ರೀತಿ ಗಿಡ.